24-25 ಹಬ್ಬಕ್ಕೋಸ್ಕರ ಇವತ್ತು ಅದರ ಸಂದರ್ಭವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಮಾಜಿ ಶಾಸಕರು ಹಾಗೂ ನಮ್ಮ ಸ್ವಾಗತಾಧ್ಯಕ್ಷರಾದ ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರು ನಡೆಸಿಕೊಡ್ಬೇಕೆಂದು ಕೇಳಿಕೊಂಡು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ದಿನಕರ ಉಳ್ಳಾಲ್ ಅಧ್ಯಕ್ಷರು ಇದ್ದೇನೆ, ಉಪಸ್ಥಿತರಾಗಿದ್ದೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಮಂಗೇರವರು ಅವರ ಉಪಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಉಪಾಧ್ಯಕ್ಷರಾದ ಆಲೇಪದವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇವಕ ಉಳ್ಳಾಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅಮಿತರ್ ಅವರು ನಮ್ಮ ಪಕ್ಷ ಸಮಿತಿಯವರು ಒಟ್ಟಿಗಿದ್ದಾರೆ. ಸತೀಶ್ ಭಂಡಾರಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಶಶಿಕಲಾ ಗಟ್ಟಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರೆಲ್ಲ ನಮ್ಮ ಪದಾಧಿಕಾರಿಗಳು. ಹಬ್ಬಕ್ಕೋತ್ಸವಕ್ಕೆ ನಾವು ಸಾಧಾರಣ 50 ಮಂದಿಯಷ್ಟು ಹಬ್ಬಕ್ಕೋತ್ಸವಕ್ಕೆ ನಾವೆಲ್ಲ ಪದಾಧಿಕಾರಿಗಳು. ವಿಶೇಷವಾಗಿ ಇವತ್ತು ನಾವು ಪತ್ರಿಕಾ ಮಾಧ್ಯಮದವರನ್ನು ದೃಶ್ಯ ಮಾಧ್ಯಮವನ್ನು ಸ್ವಾಗತಿಸುವಂಥ ಕೆಲಸವನ್ನು ನಾನು ಮಾಡ್ತೇವೆ. ಯಾಕಂದರೆ ಕಳೆದ 28 ವರ್ಷಗಳಿಂದ ಹಬ್ಬಕ್ಕೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತವರು ಪತ್ರಿಕಾ ಮಾಧ್ಯಮದವರು ಮತ್ತು ವಿಶೇಷವಾಗಿ ಮಹಿಳೆಯರು. ಇವತ್ತು ಪತ್ರಿಕಾ ಮಾಧ್ಯಮವನ್ನು ದೃಶ್ಯ ಮಾಧ್ಯಮ ನಾನು ವಿಶೇಷವಾಗಿ ಸ್ವಾಗತ ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಿಕೊಂಡು ಸ್ವಾಗತ ಬಯಸ್ತಾ ಇದ್ದೇವೆ. 1997ರಿಂದ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕೋತ್ಸವವನ್ನು ನಾವು ಅದ್ದೂರಿಯಿಂದ ಆಚರಿಸ್ತಾ ಇದ್ದೇವೆ. ಈ ತಿಂಗಳ 22ನೇ ತಾರೀಕಿಗೆ ಉಳ್ಳಾಲ ಮುನ್ಸಿಪಾಲಿಟಿ ಗ್ರೌಂಡ್ನಲ್ಲಿ ಹಬ್ಬಕ್ಕೋತ್ಸವವನ್ನು ಜರುಗಿಸ್ತಾ ಇದ್ದೇವೆ. ಅದಕ್ಕೆ ಪೂರ್ವ ತಯಾರಿಯಾಗಿ 22ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಭಾರತ ಸ್ಕೂಲ್ ಮೈದಾನದಿಂದ ಜಾನಪದ ದಿಬ್ಬಣ ಹೊರಟು ಉಳ್ಳಾಲ ಮುನ್ಸಿಪಾಲಿಟಿ ಮೈದಾನದಲ್ಲಿ ಸೇರಿ ಆನಂತರ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಸಾರ್ವಜನಿಕ ಸಂಗ್ರಹದಿಂದ ಸಾರ್ವಜನಿಕ ದೇಣಿಗೆಯಿಂದ ಕಳೆದ 27 ವರ್ಷಗಳಿಂದ ಹಬ್ಬಕ್ಕೋತ್ಸವವನ್ನು ನಡೆಸ್ತಾ ಇದ್ದೇವೆ. ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಒಂದು ವ್ಯಕ್ತಿ, ದಿವ್ಯವಾದಂಥ ಮಹಿಳೆ, ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಬಿರುದನ್ನು ಪಡೆದವಳು. ಅವಳ ಹೆಸರನ್ನು ನೆನಪಾಗಿರುವುದರಲ್ಲಿ ಚರಿತ್ರೆಯ ಪುಟಗಳಲ್ಲಿ ಅದು ಬರುವ ದೃಷ್ಟಿಯಿಂದ ನಾವು ಕಳೆದ 27 ವರ್ಷಗಳಿಂದಲೂ ಸತತವಾಗಿ ಹಬ್ಬಕ್ಕಳ ಹೆಸರನ್ನು ನಾಡಿನ ದೇಶದ ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಗೆ ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ನೇತಾರರು ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಗೌರವಪೂರ್ವಕವಾಗಿ ನಾವು ಹಬ್ಬಕ್ಕ ಉತ್ಸವವನ್ನು ಜರುಗಿಸ್ತಾ ಇದ್ದೇವೆ. ಬೆಳಗಾತ ನಮ್ಮ ಗೌರವಾಧ್ಯಕ್ಷರಾಗಿ ಈ ಭಾಗದ MLA ಆದಂಥ ಗೌರವಾನ್ವಿತ UT ಖಾದರ್ ಅವರು ಉಪಸ್ಥಿತರಿದ್ದು ಆ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಧರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಬೇರೆ ನೃತ್ಯ ರೂಪಕಗಳು, ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಸಂಬಂಧಪಟ್ಟ ವಿಚಾರಗಳು, ತುಳು ಸಾಹಿತ್ಯ ಅಕಾಡೆಮಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಇದರ ಬಗ್ಗೆ ಎಲ್ಲ ಬೆಳಕನ್ನು ನಾವು ಚೆಲ್ಲಲಿಕ್ಕೆ ಇದ್ದೇವೆ. ಆದ್ದರಿಂದ ಮಾಧ್ಯಮ ಮಿತ್ರರು ನಮಗೆ ಪ್ರಚಾರ ಕೊಡಬೇಕು. ಹಬ್ಬಗಳನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಿಸುವ ದೃಷ್ಟಿಯಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇದರಲ್ಲಿ ಕೈ ಜೋಡಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜೈನ ವಂಶಸ್ಥರಾದ ಮಮತಾ ಬಳ್ಳಾಲ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ರಣದೇವಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆಯಾಗಿರುವ ಶಶಿಕಲಾ ಅವರು ವಿಚಾರಗೋಷ್ಠಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ಕ್ಯಾಪ್ಟನ್ ಸತೀಶ್ ಅವರು, ಅದೇ ರೀತಿಯಲ್ಲಿ ನಮ್ಮ ಇಫ್ತಿಕಾರ್ ಫರೀದ್ ಅವರು, ಅದೇ ರೀತಿಯಲ್ಲಿ ನಮ್ಮ ಕನ್ಯಾ ಸದಾಶಿವ ಕರ್ನಾಟಕ ರಾಜ್ಯೋತ್ಸವ ವಿಜೇತರು, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರರಾದ ಕುಮಾರಿ ಸಿಂಧೂರ್ ರಾಜ್ರವರಿಗೆ ನಾವು ವಿಶೇಷವಾಗಿ ಇವತ್ತು ಸನ್ಮಾನವನ್ನು ನೀಡಲಿಕ್ಕಿದ್ದೇವೆ. ನಮ್ಮ ಈಗಾಗಲೇ ಶಾಸಕರು ಹಾಗೂ ಸ್ಪೀಕರ್ ಅವರು ಇದರ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಜೆ ಹೊತ್ತಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಅದೇ ಸಂದರ್ಭದಲ್ಲಿ ಸಭಾಧ್ಯಕ್ಷರು ನಮ್ಮ ಅಧ್ಯಕ್ಷ ವಹಿಸಲಿದ್ದಾರೆ. ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಧನ್ಯವಾದಗಳನ್ನು ನೀಡಲಿಕ್ಕಿದ್ದಾರೆ. SCDC ಬ್ಯಾಂಕ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು,
ವಿಶ್ವವಿದ್ಯಾಲಯದ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ಹಾಗೂ ಗಣಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣರವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಈಗಾಗಲೇ ಹೇಳಿದ ಹಾಗೆ ನಮ್ಮ ಜಿಲ್ಲಾಧಿಕಾರಿ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ನಮ್ಮ ಪ್ರದೇಶ ದಕ್ಷಿಣ ಜಿಲ್ಲೆಯ ಎಲ್ಲ ಶಾಸಕರು, MLCಗಳು ಕೂಡ ಭಾಗವಹಿಸಲಿದ್ದಾರೆ. ಸ್ಥಳೀಯ ಮುಖಂಡರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಾವು ವಿಶೇಷವಾಗಿ ಬೆಳಿಗ್ಗಿಂದ ಸಂಜೆಯವರೆಗೆ ಜಾನಪದ ನಿಬಂಧನೆಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸತೀಶ್ ಪಟ್ಲನವರ ವಿಶೇಷವಾಗಿ ನಮಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ನಮಗೆ ಹಬ್ಬಕ್ಕೋತ್ಸವದಲ್ಲಿ ಸತೀಶ್ ಪಟ್ಲನವರ ಒಂದು ಕಾರ್ಯಕ್ರಮ ನೀಡ್ತಾರೆ. ಅದೇ ರೀತಿಯಲ್ಲಿ ಮೋಹನ್ ಮಾಸ್ಟರ್ ಮಗಳಾದ ರಾಜಶ್ರೀ ಅವರು ಅಮೃತ ಸೋಮೇಶ್ವರ ಅವರ ಹಾಡುಗಳನ್ನು ಹಾಡುವಲ್ಲಿ ನೃತ್ಯ ರೂಪಕದಲ್ಲಿ ಸಂಯೋಜಿಸಿ ಅವರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ವಿವಿಧತೆ ಕಾರ್ಯಕ್ರಮಗಳಲ್ಲಿ ಸಂಯೋಜಿಸಿದಾಗ ವಿಶೇಷವಾಗಿ ಹಬ್ಬಕ್ಕೋತ್ಸವವು ನಾವು ಸಾಹಿತ್ಯಿಕ ಮತ್ತು ವಿಚಾರಗೋಷ್ಠಿಗೆ, ಕವಿಗೋಷ್ಠಿಗಳಿಗೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ತುಳು ಅಕಾಡೆಮಿ ಆಗಲಿ, ಬ್ಯಾಲಿ ಭಾಷೆ ಆಗಲಿ ಅಥವಾ ಕೊಂಕಣಿ ಭಾಷೆ ಆಗಲಿ ಅಥವಾ ಬೇರೆ ಬೇರೆ ಅರೆ ಭಾಷೆ ಆಗಲಿ, ಇಲ್ಲಿ ವಿವಿಧ ಭಾಷೆಗಳಿಂದ ಬಂದಂಥ ಎಲ್ಲ ಕವಿಗೋಷ್ಠಿಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು 8:30 ಗಂಟೆಗೆ ಪ್ರಾರಂಭ ಆಗುವ ಮೆರವಣಿಗೆಯನ್ನು ಹಿಡಿದುಕೊಂಡು ರಾತ್ರಿ 10 ಗಂಟೆಯವರೆಗೆ ಕಾರ್ಯಕ್ರಮ, ವಿಶೇಷವಾಗಿ ನಮ್ಮದು ಉದ್ಘಾಟನಾ ಕಾರ್ಯಕ್ರಮವು ಅತ್ಯಂತ ನಮ್ಮ ಪತ್ರಿಕೆಯಲ್ಲಿ ಬರಬೇಕು, ದೃಶ್ಯ ಮಾಧ್ಯಮದಲ್ಲಿ ಬರಬೇಕು. ಯಾಕಂದರೆ ಬಡವರ ಸಂಘ ಸಂಸ್ಥೆ ಅಂತೇಳಿ ಹಬ್ಬಕ್ಕೋತ್ಸವ ಸಮಿತಿ ಇದೆ. 28 ವರ್ಷಗಳಿಂದ ಮಾಡ್ತಾ ಇದ್ದ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆಲ್ಲ, ದೇಶಕ್ಕೆ ಬೆಂಬಲಿಸಬೇಕು. ನಮ್ಮ ಹೆಸರಿನಲ್ಲ, ಹಬ್ಬಗಳ ಹೆಸರನ್ನು ಇಡೀ ದೇಶಕ್ಕೆ ಬೆಂಬಲಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮನ್ನೆಲ್ಲರಿಂದ ಮತ್ತೊಂದು ವಿನಂತಿಕೊಳ್ಳಿ, ತಾವು ಬೆಳಿಗ್ಗಿಂದ ಸಂಜೆವರೆಗೆ ನಾವು ಇರಬೇಕಂತ ಕೇಳಿಕೊಂಡು ಈ ಪತ್ರಿಕೋಷ್ಠಿಯನ್ನು ಸಂಸ್ಥೆಗಳು ಹಬ್ಬಕ್ಕೋಸ್ಕರ ನಂತರ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಕೊಡುವಾಗ ಅವ್ರಿಗೆ 2 ತಿಂಗಳು 3 ತಿಂಗಳಾಗ್ತದೆ. ಈಗ ಕನ್ನಡ ಪ್ರಾಧಿಕಾರದವರಿಗೆ ಹೆಸರು ಹಾಕಿ ಕೇಳಿದ್ದಾರೆ, ಕೊಡುವಾಗ 2-3 ತಿಂಗಳಾಗ್ತದೆ. ಅದೇ ರೀತಿಯಲ್ಲಿ ಈಗ ಇಷ್ಟುವರೆಗೆ ನಮ್ಗೆ ಅಷ್ಟೇ ಇದೆ. ಇನ್ನು ನೋಡ್ಬೇಕು ಕಾರ್ಯಕ್ರಮ ಆದ ಕೂಡಲೇ ಏನಾದರೂ ಆಗ್ತದೆ ನೋಡ್ಬೇಕು. ಕಳೆದ ವರ್ಷ ಸರ್ಕಾರದಿಂದ ಹಣ ಕೇಳಿದ್ದೇವೆ, 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಇದೆ. ನಮಗೆ ಕೊಡಿ ಅಂತ ಹೇಳ್ತಾ ಇದ್ದೇವೆ. ನಾವು ಅವರು ಮಾಡೋದಿಲ್ಲ, ನಮಗೂ ಕೊಡೋದಿಲ್ಲ. ಅದು ಸರ್ಕಾರದ ಹಣ ಅಂತ ಇಲ್ಲ. ನಾವು ಅದ್ರ ಬಗ್ಗೆ ಪ್ರಯತ್ನ ಹೋರಾಟ ಮಾಡಿದ್ವಿ 3 ವರ್ಷದಿಂದ ಬಂದಿದ್ದೀವಿ. ಕಳೆದ ವರ್ಷ ಯಾಕೆ ಕೊಡುವುದಿಲ್ಲ ಕೇಳಿದ್ದೇವೆ. ನಿನ್ನೆ ಮಧ್ಯಸ್ಥೆ ಹೋಗಿದ್ದೇವೆ DC ಅವತ್ತು ಮಾತಾಡಿ. ಒಂದು ಹಬ್ಬಕ್ಕೋಸ್ಕರ ಸರ್ಕಾರದಿಂದ ಮಾಡ್ತದೆ, ಮತ್ತೊಂದು ಹಬ್ಬಕ್ಕೋಸ್ಕರ ಅಲ್ಲ, ಅದು ಆಯ್ತು. ಅಲ್ಲ, ಹಬ್ಬಕ್ಕೋಸ್ಕರ ಸರ್ಕಾರ ಕೊಡುವ ಹಣ ಅವ್ರು ಉಪಯೋಗ ಮಾಡಲಿ. ಅವ್ರು ಮಾಡಲಿಲ್ಲಲ್ಲ, 3 ವರ್ಷದಿಂದ ಅವ್ರು ಮಾಡಲಿಲ್ಲ. ಅವರು ಮಾಡಿದ್ರೆ 30 ಲಕ್ಷ ಬನ್ನಿ ಉಂಟಲ್ಲಿ, ಅದು ನೆಕ್ಸ್ಟ್ ಇಯರ್ಗೆ ಇದನ್ನು ವಿನಿಯೋಗ ಮಾಡಿದ್ರೆ ಮತ್ತೊಂದು 30 ಲಕ್ಷ ಬರುವುದಿಲ್ಲ, ಇನ್ನೊಂದು 30 ಲಕ್ಷ ಬರುವುದಿಲ್ಲ. ಈ 10 ಲಕ್ಷಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಂತ ಉಂಟು, ಅದು ಕೊಡಿದ್ರೆ ಗೌರ್ಮೆಂಟ್ ಅವರು ಪುನಃ ಹಣ ಬಿಡುಗಡೆ ಮಾಡುದಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನೀವು ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂತ. ಅದಕ್ಕೆ ಉತ್ತರ ಯಾರು ಹೇಳಿಲ್ಲ. ಆದ್ದರಿಂದ ನಮಗೆ ಸಾರ್ವಜನಿಕ ಲೆಕ್ಕದಲ್ಲಿ ನಾವು ಮಾಡೋದಿಲ್ಲ. ನೀವು ಸಂಸ್ಕೃತಿ ಇಲಾಖೆ ಸಪೋರ್ಟ್ ಮಾಡೋದಿಲ್ಲ. ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಅಂದರೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಕಾರ್ಯಕ್ರಮ ನಾವು ಕೊಡ್ತೇವೆ ಅಂತ, ಬೇರೆ ಯಾವುದೇ ಈ ಹಣ ಬರುವ ಸಂಸ್ಕೃತಿ ಇಲಾಖೆಯಿಂದಲೇ. ನಮ್ಮ ಹಬ್ಬಕ್ಕೋತ್ಸವಕ್ಕೆ ಪ್ರತಿ ವರ್ಷ 30 ಲಕ್ಷ 40 ಲಕ್ಷ ಬರೋದು ಸರ್ಕಾರದ ಇದರಿಂದ ಕನ್ನಡ ಸಂಸ್ಥೆ ಇಲಾಖೆಯಿಂದಲೇ. ಈ ವರ್ಷ ಬರಲಿಲ್ಲ. ಅದು ಒಂದು ಕಾರ್ಯಕ್ರಮ ಕೊಡ್ತಾರೆ ಅಂತೇಳಿ ಅವರು ಒಪ್ಪಿದ್ದಾರೆ. ಕೂಡ ಅಲ್ಲಿ ಉಳ್ಳಾಲ ವೀರಣ್ಣ ಹಬ್ಬಕ್ಕೋತ್ಸವ ಸಮಿತಿಯೊಂದಿಗೆ ಹಬ್ಬಕ್ಕೋತ್ಸವ ಮಾಡ್ಬೇಕಂತ ಲೆಟರ್ ಕೊಟ್ಟದವರು. ಅದೇ ಅಧಿಕೃತವಾಗಿ ಲೆಟರ್ ಇರೋದು ಹಾಗೆ ನಮ್ಮ ಮನೆಯ ಮೇರೆಗೆ ಲೆಟರ್ ಕೊಡುದವರು. ಈ ರೀತಿ ಹಬ್ಬಕ್ಕೋತ್ಸವ ಮಾಡಿ ಅಂತ ಹೇಳುದು. 2 ಹಬ್ಬಕ್ಕೋತ್ಸವ ಆಗುದಿಲ್ಲ. ಹೌದು, ನಾವು ನೋಡಿ ಪ್ರೋಟೋಕಾಲ್ ಪ್ರಕಾರ ಕೆಲವು ವ್ಯವಸ್ಥೆಗಳಿಗೆ ಅವ್ರು ಕೊಡ್ಬೋದ. ಈಗ ನಮಗೆ ಸ್ಟೇಜಿಗೆ ಕೊಡ್ಬೋದು ಸಪ್ರೇಟ್ ಆಗಿ, ಅಥವಾ ಬೇರೆ ಕಾರ್ಯಕ್ರಮ ಕೊಡ್ಬೋದು. ಜಾನಪದ ಟಿಪ್ಪಣಿಗೆ ಅಂತ ಈಗ ಕರಾಳ ವರ್ಷದಲ್ಲಿ 5 ಲಕ್ಷ ಕೊಡ್ತಾರೆ. ಅದರ ತಂಡಗಳಿಗೆ ಕೊಡ್ಲಿ. ಹಬ್ಬಕ್ಕೋಸ್ಕರ ಲೆಕ್ಕದಲ್ಲಿ ನಾವು ಕೇಳಿದ ಹಾಗೆ ನಮ್ಕೊಡ್ಲಿಕ್ಕೆ ಕೊಡೋದು ಬೇಡ. ನೀವು ನಿಮ್ಮ ತಂಡಗಳಿಗೆ ಕೊಡಿ ಅಥವಾ ವ್ಯವಸ್ಥೆ ಕೊಡಿ. ಸನ್ಮಾನ ಸಾಧಕರಿಗೆ ಅಥವಾ ಇಲ್ಲ, ನಮ್ಮದೇನು ಇಲ್ಲ ಅದರಲ್ಲಿ ನಮ್ಮ ಅಲ್ಲ. ಇವರು MP ಅವರು ನಾವು ಎಲ್ಲರಿಗೆ ಸನ್ಮಾನ ಮಾಡಿದ್ದೇವೆ. MP ಅಂತ ಹೇಳಿದ್ರೆ ಅವರು ಸಾಧಕ ಮಾಡಲಿಕ್ಕಲ್ಲ. ಪ್ರಪ್ರಥಮವಾಗಿ ನಮಗೆ ನಮ್ಮ ಹಬ್ಬಕ್ಕೋತ್ಸವ ಸಮಿತಿಗೆ ಬರೋದು, ಪ್ರಪ್ರಥಮವಾಗಿ ನಮ್ಮ ಸಮಿತಿಗೆ ಈಗ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವ್ರನ್ನ ಸನ್ಮಾನ ಮಾಡೋದು ನಮ್ಮ ಕೈ. ಮತ್ತೆ ಕನ್ಯಾನ ಅವರು ರಾಜ್ಯ ಪ್ರಶಸ್ತಿ ಇದ್ದಾರೆ. ಕಳೆದ ವರ್ಷ ಕೂಡ ನಾವು ಮಾರುತಿಗೆ ಕೊಟ್ಟಿದ್ದೇವೆ, ಅದು ಈಗ ಸಲ ಕೊಡ್ತಾ ಇದ್ದೇವೆ. ಮತ್ತು ಎಪ್ತಿಕರ ಅಲ್ಲಿ ಕೂಡ ಅವರು ಸ್ಟೇಟ್ನ ಒಂದು ಇದಕ್ಕೆ ಒಂದು ಪ್ರಪ್ರಥಮವಾಗಿ ಒಂದು ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾರೆ ಉಳ್ಳಾಲದಿಂದ. ಅದಕ್ಕೆ ಆಗ ಅವರಿಗೆ ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲ ಅಭಿಮಾನಿಗಳು ಗೊತ್ತಲ್ಲ ಅವ್ರಿಗೆ. ಕನ್ನಡ ಸಾಹಿತ್ಯ ಪ್ರೋಗ್ರಾಮ್ ಕೂಡ ಅದೇ ಟೈಮಲ್ಲಿ ಇಲ್ಲ. ಒಂದು ವಿಚಾರ, ನಾವು 3 ತಿಂಗಳ ಮೊದಲು ನಮ್ಮ ಡೇಟ್ ಫಿಕ್ಸ್ ಮಾಡ್ತೇವೆ. ನಮ್ದು ಕಳೆದ ವರ್ಷ ಕೂಡ 24 ತಾರೀಕಿಗೆ
ಶನಿವಾರ ಪ್ರತಿ ವರ್ಷ ಆಗೋದು ಕಳೆದ 3 ವರ್ಷದಿಂದ ಫೆಬ್ರವರಿ ತಿಂಗಳಲ್ಲಿ. ಆ ಟೈಮಿಂಗ್ ಯಾಕಂತ ಹೇಳಿದ್ರೆ ಒಂದು ಬಜೆಟ್ ಆಗ್ತದೆ, ಸೆಂಟ್ರಲ್ ಬಜೆಟ್, ಒಂದು ಸ್ಟೇಟ್ ಬಜೆಟ್. ಅದ್ರ ನಡುವೆ ಯಾರು ಸಿಗ್ತಾರೆ ಅಂತ ಹೇಳಿ ಅಧಿಕಾರಿಗಳು ಶನಿವಾರ ಇರ್ತೇವೆ. ನಾವು ಇಟ್ಟಾದಂತ ಅವ್ರು ಇಟ್ಟರು.